ಮಹಾಮಾರಿ ಕೊರೋನಾ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಕಿಲ್ಲರ್ ಕೊರೋನಾಗೆ ಮತ್ತೆ 2 ಬಲಿಯಾಗಿದೆ. ಇನ್ನು ರಾಜ್ಯದಲ್ಲಿ ಇಲ್ಲಿವರೆಗೂ ಕೊರೋನಾಗೆ 11 ಜನರ ಬಲಿಯಾಗಿದೆ. ಬೆಳಗಾವಿ ಮೂಲದ 51 ವರ್ಷದ ಮಹಿಳೆ ಈಗ ಸಾವಿಗೀಡಾಗಿರುವಂಥದ್ದು. ಜೂನ್ 8ರಂದು ಬೆಳಗಾವಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಕಿಡ್ನಿ ಸಮಸ್ಯೆ ಸೇರಿ ಬಿಪಿ ಶುಗರ್ನಿಂದ ಈ ಮಹಿಳೆ ಬಳಲ್ತಾ ಇದ್ದು, ಚಿಕಿತ್ಸೆಯ ಸಂದರ್ಭದಲ್ಲಿ ಕೊರೋನಾ ಕೂಡ ಕಾಣಿಸಿಕೊಂಡಿತ್ತು. ಕಳೆದ ಭಾನುವಾರ ರಾತ್ರಿ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾರೆ. ದಕ್ಷಿಣ ಕನ್ನಡದ 79 ವರ್ಷದ ವೃದ್ಧ ವ್ಯಕ್ತಿ ಕೊರೋನಾಗೆ ಬಲಿಯಾಗಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ಈ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಜೂನ್ 6ರಂದು ಚಿಕಿತ್ಸೆಗೆ ಅಂತ ಹೇಳಿ ದಾಖಲಾಗಿದ್ರು. ಜೂನ್ 9ರಂದು ಸಾವನ್ನಪ್ಪಿದ್ದಾರೆ. ತೀವ್ರ ಜ್ವರ ಹಾಗೂ ಕಫದ ಸಮಸ್ಯೆ ಇವರಲ್ಲೂ ಕೂಡ ಕಾಣಿಸಿಕೊಂಡಿತ್ತು. ಸದ್ಯ ಚಿಕಿತ್ಸೆ ಫಲಕಾರಿಯಾಗದೆ ಜೂನ್ 9ರಂದು ಈ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಗಮನಿಸ್ತಾ ಹೋಗೋದಾದರೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಮಹಾಮಾರಿ ಕೊರೋನಾ. ಹಾಗಾಗಿ ಜನರಿಗೂ ಕೂಡ ಒಂದು ಕಡೆ ಆತಂಕ ಎದುರಾಗ್ತಾ ಇದೆ. ಇದೇ ರೀತಿಯಾಗಿ ಕೋವಿಡ್ ಇನ್ಕ್ರೀಸ್ ಆಗ್ತಾ ಹೋದರೆ ಕತೆ ಏನು ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಹಾಗಾಗಿ ರಾಜ್ಯದಲ್ಲಿ ಕಿಲ್ಲರ್ ಕೊರೋನಾಗೆ ಮತ್ತೆ 2 ಬಲಿಯಾಗಿದೆ. ಇಲ್ಲಿಯವರೆಗೂ ಕೂಡ ಕೊರೋನಾ 11 ಮಂದಿಯನ್ನ ಈ ಬಾರಿ ಬಲಿ ತೆಗೆದುಕೊಂಡಿದೆ. ಇದೀಗ ಬೆಳಗಾವಿ ಮೂಲದ 51 ವರ್ಷದ ಮಹಿಳೆ ಕೂಡ ಸಾವನ್ನಪ್ಪಿದ್ರೆ, ಇನ್ನೊಂದು ಕಡೆ ದಕ್ಷಿಣ ಕನ್ನಡದ 79 ವರ್ಷದ ವೃದ್ಧ ಕೊರೋನಾಗೆ ಬಲಿಯಾಗಿದ್ದಾರೆ. ಬೆಳಗಾವಿ ಮೂಲದ 51 ವರ್ಷದ ಮಹಿಳೆ ಸಾವನ್ನಪ್ಪಿರುವಂಥದ್ದು. ಅಂದರೆ ಬೆಳಗಾವಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಜೂನ್ 8ರಂದೇ ಇವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಇವರಿಗೆ ಕಿಡ್ನಿ ಸಮಸ್ಯೆ ಇತ್ತು. ಕಿಡ್ನಿ ಸಮಸ್ಯೆಯ ಜೊತೆಗೇನೆ ಬಿಪಿ ಶುಗರ್ ಕೂಡ ಇತ್ತು. ಈ ರೀತಿ ಕಿಡ್ನಿ ಬಿಪಿ ಶುಗರ್ ಸಮಸ್ಯೆ ಇದ್ದವರಿಗೆ ಕೊರೋನಾ ಒಂದು ರೀತಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಕಳೆದ ಭಾನುವಾರ ಇವರಿಗೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ವೃದ್ಧ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆಗೆ ದಾಖಲಾಗಿದ್ರು, ಅದರ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಆದರೆ ಜೂನ್ 9ರಂದು ಇವರು ಕೂಡ ಸಾವನ್ನಪ್ಪಿದ್ದಾರೆ. ತೀವ್ರ ಜ್ವರ ಹಾಗೂ ಕಫದ ಸಮಸ್ಯೆ ಕಾಣಿಸಿಕೊಂಡಿತ್ತು. ಇನ್ನು ಮಳೆಗಾಲ ಆಗ್ತಾ ಇರೋದ್ರಿಂದಾಗಿ ಹೆಚ್ಚಾಗಿ ಮಳೆ ಕೂಡ ಆಗ್ತಾ ಇದೆ. ಇದರಿಂದ ಕೂಡ ಸಾಕಷ್ಟು ಜ್ವರ ಆಗಿರಬಹುದು, ಶೀತ ಥಂಡಿಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಜನರು ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಈಗಾಗಲೇ ಆರೋಗ್ಯ ಇಲಾಖೆ ಸಾಕಷ್ಟು ಗೈಡ್ಲೈನ್ಸ್ ಅನ್ನು ಕೂಡ ನೀಡಲಾಗಿದೆ, ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಜನನಿಬಿಡ ಪ್ರದೇಶಗಳಲ್ಲಿ ಮಾಸ್ಕ್ ಅನ್ನು ಧರಿಸಬೇಕು ಅನ್ನೋದಾಗಿಯೂ ಕೂಡ ಈಗಾಗಲೇ ಶಾಲೆ ಕೂಡ ಆರಂಭ ಆಗಿದೆ. ಬೇಸಿಗೆ ರಜೆಯನ್ನ ಕಳೆದು ಮಕ್ಕಳು ಶಾಲೆಗೆ ಎಂಟರ್ ಆಗಿದ್ದಾರೆ. ಹಾಗಾಗಿ ಪುಟ್ಟ ಮಕ್ಕಳಿಗೂ ಕೂಡ ಕೊರೋನಾ ಬೇಗ ಹರಡುವಂತಹ ಸಾಧ್ಯತೆ ಇರೋದ್ರಿಂದ ಜ್ವರ ಥಂಡಿ ಬಾರದಂತೆ ಮಕ್ಕಳು ಕೂಡ ಎಚ್ಚರದಿಂದ ಇರಬೇಕು. ಪೋಷಕರು ಆಗಿರಬಹುದು ಅಥವಾ ಶಾಲಾ ಆಡಳಿತ ಮಂಡಳಿಯೂ ಕೂಡ ಮಕ್ಕಳ ಬಗ್ಗೆ ಮತ್ತಷ್ಟು ಎಚ್ಚರವನ್ನು ವಹಿಸಬೇಕಿದೆ. ಒಟ್ಟಾರೆಯಾಗಿ ದಿನೇ ದಿನೇ ಕೊರೋನಾ ಮಹಾಮಾರಿ ಏರಿಕೆ ಆಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಗಮನಿಸ್ತಾ ಹೋಗೋದಾದರೆ ದಿನೇ ದಿನೇ ಕೊರೋನಾ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯದಲ್ಲಿ ಇಲ್ಲಿವರೆಗೆ 11 ಮಂದಿಯನ್ನ ಕೊರೋನಾ ಬಲಿ ತೆಗೆದುಕೊಂಡಿದ್ರೆ, ರಾಜ್ಯದಲ್ಲಿ ಕಿಲ್ಲರ್ ಕೊರೋನಾಗೆ ಇದೀಗ ಮತ್ತೆ 2 ಬಲಿಯಾಗಿದೆ. ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ದಿವ್ಯಾ, ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಜೊತೆಗೆ ಸಾವಿನ ಸಂಖ್ಯೆ ಕೂಡ ಏರಿಕೆಯಾಗುವಂತ ಕೆಲಸ ಆಗ್ತಾ ಇದೆ. ಕಳೆದ 8ನೇ ತಾರೀಕು 1 ಸಾವಾದರೆ 9ನೇ ತಾರೀಕು 1 ಸಾವಾಗಿದೆ. ಇಬ್ಬರಿಗೂ ಕೂಡ ಕೋವಿಡ್ ಸೋಂಕು ಹರಡಿತ್ತು ಎನ್ನುವಂತ ಮಾಹಿತಿಯನ್ನ ಆರೋಗ್ಯ ಇಲಾಖೆ ದೃಢಪಡಿಸಿರುವಂತ ಕೆಲಸ ಆಗಿದೆ. ಅಂದ್ರೆ ಈ ಒಂದು ಸಾವುಗಳನ್ನ ಎಲ್ಲೆಲ್ಲಿ ಅಂತ ನೋಡೋದಾದ್ರೆ, ಬೆಳಗಾವಿ ಮೂಲದ 51 ವರ್ಷದ ಮಹಿಳೆ, ಆಕೆಗೆ ಕಿಡ್ನಿ ಸಮಸ್ಯೆ ಸೇರಿದಂತೆ ಬಿಪಿ ಶುಗರ್ ಇತ್ತು. ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸ ಆಗಿತ್ತು. ಆಕೆ ಸರಿಸುಮಾರು ಒಂದು 8 ದಿನಗಳ ಮುಂಚಿತವಾಗಿ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಆಕೆಗೆ ನಿರಂತರವಾಗಿ ಚಿಕಿತ್ಸೆ ಕೂಡ ಮುಂದುವರಿತಾ ಇರ್ತದೆ. ಆದರೆ ಚಿಕಿತ್ಸೆ ಸಂದರ್ಭದಲ್ಲಿ ಕಾಣಿಸಿಕೊಂಡಂತಹ ಕೊರೋನಾ ಸೋಂಕೇನಿದೆಯೋ, ಕಳೆದ ಭಾನುವಾರ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮೃತಪಡುವಂತ ಕೆಲಸ ಆಗ್ತದೆ. ಬ್ಲಡ್ ಟೆಸ್ಟ್ ಸೇರಿದಂತೆ ಇನ್ನಿತರ ಎಲ್ಲವನ್ನು ಕೂಡ ಮಾಡಿದ್ರು ಕೂಡ ಮೊದಲೇ ಗೊತ್ತಾಗಿರುವಂತಹ ಹಾಗೆ ಅವರಿಗೆ ಕೊರೋನಾ ಸೋಂಕು ಇತ್ತು ಎನ್ನುವಂತ ಮಾಹಿತಿಯನ್ನು ಸದ್ಯಕ್ಕಂತೂ ಆರೋಗ್ಯ ಇಲಾಖೆ ದೃಢಪಡಿಸಿರುವಂತದ್ದು. ಮತ್ತು ಮತ್ತೊಂದು ಸಾವು ಎನ್ನುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ 79 ವರ್ಷದ ವೃದ್ಧ, ಆಕೆ ಅವ್ರಿಗೂ ಕೂಡ ಕೊರೋನಾ ಸೋಂಕು ಕಾಣಿಸ್ಕೊಂಡಿತ್ತು ಎನ್ನುವಂತಹ ಮಾಹಿತಿಯನ್ನ ಆರೋಗ್ಯ ಇಲಾಖೆ ದೃಢಪಡಿಸುವಂತ ಕೆಲಸ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು. ಜೂನ್ 6ರಂದು ಚಿಕಿತ್ಸೆಗೆ ದಾಖಲಾಗಿರ್ತಾರೆ. ಜೂನ್ 9ರ ರಾತ್ರಿ ಅವರಿಗೆ ತೀವ್ರವಾದಂತಹ ಜ್ವರ ಕಾಣಿಸ್ಕೊಂಡಿರುತ್ತೆ. ಜೊತೆಗೆ ಕಫದ ಸಮಸ್ಯೆ ಕಾಣಿಸ್ಕೊಂಡಿರುತ್ತೆ. ಉಸಿರಾಟದ ಸಮಸ್ಯೆಯಿಂದ ಅಂತಿಮವಾಗಿ ಅವರು ಕೂಡ ಮೃತಪಡುವಂತ ಕೆಲಸ ಆಗಿದೆ.
ಈ ಮೂಲಕವಾಗಿ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಿರುವಂತದ್ರ ಜೊತೆಗೆ ಈ ಸಾವಿನ ಸಂಖ್ಯೆಯು ಕೂಡ ಒಟ್ಟು 11ರ ಒಂದು ಅಂಕಿ ಮೂಲಕವಾಗಿ ಏರುಗತಿಯಲ್ಲಿ ಸಾಗ್ತಾ ಇರುವಂತದ್ದು. ಸದ್ಯಕ್ಕೆ ಟೋಟಲ್ ಪಾಸಿಟಿವಿಟಿ ನೋಡೋದಾದ್ರೆ ಸದ್ಯಕ್ಕೆ ರಾಜ್ಯದಲ್ಲಿ 1287 ಪಾಸಿಟಿವಿಟಿ ಕೇಸ್ಗಳಿರುವಂತದ್ದು. ಸದ್ಯಕ್ಕೆ ಆಕ್ಟಿವ್ ಕೇಸ್ಗಳನ್ನ ನೋಡಿದ್ರೆ 459 ಆಕ್ಟಿವ್ ಕೇಸ್ಗಳಿದಾವೆ. ಇದರಲ್ಲಿ ಪಾಸಿಟಿವಿಟಿ ರೇಟ್ ಅನ್ನ ನೋಡೋದಾದ್ರೆ 11.73ರಷ್ಟು ಪಾಸಿಟಿವಿಟಿ ರೇಟ್ ಇರುವಂತದ್ದು. ಜೊತೆಗೆ ರಾಜ್ಯಾದ್ಯಂತ ICU ಸೇರಿದಂತೆ ಕೊರೋನಾ ಪೇಷಂಟ್ಗಳು ಒಟ್ಟು 6 ಪೇಷಂಟ್ಗಳು ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಪ್ರೈವೇಟ್ ಆಸ್ಪತ್ರೆಯಲ್ಲಿ 4 ಜನರು ಚಿಕಿತ್ಸೆ ಪಡೆದುಕೊಳ್ತಾ ಇದ್ರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟು 4 ಜನ ಚಿಕಿತ್ಸೆ ಪಡೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಒಟ್ಟಾರೆಯಾಗಿ ಸೋಂಕಿತರ ಸಂಖ್ಯೆ ಏರುಗತಿಯಲ್ಲಿ ಸಾಗ್ತಾ ಇದ್ರೆ. ಇತ್ತ ಸಾವಿನ ಸಂಖ್ಯೆಯಲ್ಲೂ ಕೂಡ 11ಕ್ಕೆ ಮುಟ್ಟಿದ್ದು ರಾಜ್ಯದ ಜನರಲ್ಲಿ ಆತಂಕ ಮೂಡಿಸಿರುವಂತದ್ದಂತೂ ಸುಳ್ಳಲ್ಲ ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.